ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಗ ಫೋರಮ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು PSI 402 ಪೇಪರ್ 2ನ ಡಿಸ್ಕಷನ್ ಮಾಡ್ತಿದ್ವು. ಅಪ್ ಟು 89th ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ವಿ. ಲೆಟ್ಸ್ ಕಂಟಿನ್ಯೂ ವಿತ್ ದ 90th ಕ್ವಶನ್. ಲೆಟ್ಸ್ ರೀಡ್ ಔಟ್ 89th ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಕಾರ್ಬನ್ ಟ್ಯಾಕ್ಸ್ is levied on the carbon emissions that arises while producing goods and services. ಇದು ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ಕಾರ್ಬನ್ ಟ್ಯಾಕ್ಸಸ್ ಆರ್ ಇಂಪೋಸ್ ಟು ಮೇಕ್ ಹಿಡನ್ ಸೋಷಿಯಲ್ ಕಾಸ್ಟ್ ವಿಸಿಬಲ್. ಇಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಾಗ ಉಂಟಾಗುವ ಇಂಗಾಲದ ಹೊರಸೂಸುವಿಕೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ. ಹೌದು. ಮತ್ತು ಗುಪ್ತ ಸಾಮಾಜಿಕ ವೆಚ್ಚಗಳು ಗೋಚರಿಸುವಂತಾಗಲು ಇಂಗಾಲ ತೆರಿಗೆ ವಿಧಿಸಲಾಗುತ್ತದೆ. ಫ್ರೆಂಡ್ಸ್, ಕಾರ್ಬನ್ ಟ್ಯಾಕ್ಸನ್ನು ಇಂಪೋಸ್ ಮಾಡುವಂಥ ಮೇನ್ ಆಬ್ಜೆಕ್ಟಿವೇ ಅದೇ ಆಗಿರುತ್ತೆ. ಅಂದರೆ ನೀವು ಕಾರ್ಬನ್ ಎಮಿಷನ್ ಜಾಸ್ತಿ ಮಾಡೋದಕ್ಕೇ ಅವರು ಕಾರ್ಬನ್ ಟ್ಯಾಕ್ಸನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅದು ಪ್ರೊಡ್ಯೂಸ್ ಮಾಡುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಕಾರ್ಬನ್ ಟ್ಯಾಕ್ಸ್ ಇಂಪೋಸ್ ಆಗುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟು. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ಕಾರ್ಬನ್ ಟ್ಯಾಕ್ಸಸ್ ಆರ್ ಇಂಪೋಸ್ ಟು ಮೇಕ್ ಹಿಡನ್ ಸೋಷಿಯಲ್ ಕಾಸ್ಟ್ ವಿಸಿಬಲ್. ಹೌದು. ಸೊ ಹಿಂದ್ಗಡೆ ಇರುವಂಥ ಹಿಡನ್ ಸೋಷಿಯಲ್ ಕಾಸ್ಟ್ ಏನಿರುತ್ತಲ್ಲ ಅದು ವಿಸಿಬಲ್ ಆಗಲಿಕ್ಕೆ ಅಂತ ಹೇಳಿ ಕಾರ್ಬನ್ ಟ್ಯಾಕ್ಸಸನ್ನು ಇಂಪೋಸ್ ಮಾಡ್ತಾರೆ. ಹಾಗಾಗಿಬಿಟ್ಟು ಸ್ಟೇಟ್ಮೆಂಟ್ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಮತ್ತು ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ 1. ಸೊ ನೆಕ್ಸ್ಟ್ ಕ್ವಶನು, 90th ಕ್ವಶನ್. 2024ರ ವಿಂಬಲ್ಡನ್ ಪುರುಷರ ಟೆನ್ನಿಸ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಕಾರ್ಲೋಸ್ ಅಲ್ಕರಾಜ್ ಯಾರ ವಿರುದ್ಧ ಅಂತಿಮ ಪಂದ್ಯ ಆಡಿದರು ಮತ್ತು ಯಾವ ದೇಶದವರು? ಓಕೆ, ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೊವಾಕ್ ಜೋಕೋವಿಕ್ ಸ್ಪೇನ್, ರಾಫೆಲ್ ನಡಾಲ್ ಸ್ಪೇನ್, ರೋಜರ್ ಫೆಡರರ್ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ನೊವಾಕ್ ಜೋಕೋವಿಕ್ ಸರ್ಬಿಯಾ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಡಿ, ನೊವಾಕ್ ಜೋಕೋವಿಕ್ ಸರ್ಬಿಯಾದಿಂದ. ನೆಕ್ಸ್ಟ್ ಕ್ವಶನ್. ಭಾರತ ಸರ್ಕಾರದ ಹಸಿರು ಸಾಲ ಕಾರ್ಯಕ್ರಮ GCPಯ ನಿಯಮಾವಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಕ್ಷೇತ್ರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಿ. ಓಕೆ, ಅರಣ್ಯೀಕರಣ, ಜಲ ಸಂರಕ್ಷಣೆ, ಆರಂಭಿಕ ಜಲ ಮಾಲಿನ್ಯ, ತ್ಯಾಜ್ಯ ನಿರ್ವಹಣೆ, ಉಬ್ಬರ ಕಾಡು ಅಂದರೆ ಮ್ಯಾಂಗ್ರೋವ್ ಸಂರಕ್ಷಣೆ. ಈ ಮೇಲಿನ ಯಾವ ಕ್ಷೇತ್ರಗಳು ಹಸಿರು ಸಾಲವನ್ನು ಪಡೆಯಲು ಯೋಗ್ಯವಾಗಿದೆ? ಕನ್ಸಿಡರ್ ದ ಫಾಲೋಯಿಂಗ್ ಏರಿಯಾಸ್ ರಿಗಾರ್ಡಿಂಗ್ ದಿ ಗೈಡ್ಲೈನ್ಸ್ ಆನ್ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಆಪ್ಷನ್ ಸ್ಟೇಟ್ಮೆಂಟ್ ಎ, ಅಫಾರೆಸ್ಟೇಷನ್, ವಾಟರ್ ಕನ್ಸರ್ವೇಷನ್, ಸ್ಟೆಮ್ಮಿಂಗ್ ವಾಟರ್ ಪೊಲ್ಯೂಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮ್ಯಾಂಗ್ರೋವ್ ಕನ್ಸರ್ವೇಷನ್. ವಿಚ್ ಆಫ್ ದ ಫಾಲೋಯಿಂಗ್ ಏರಿಯಾಸ್ ಆರ್ ಎಲಿಜಿಬಲ್ ಟು ರಿಸೀವ್ ಗ್ರೀನ್ ಕ್ರೆಡಿಟ್ಸ್? ಫ್ರೆಂಡ್ಸ್, ಇಲ್ಲಿ ಯಾವ ಕ್ಷೇತ್ರಗಳು ಹಸಿರು ಸಾಲವನ್ನು ಪಡೆಯಲು ಯೋಗ್ಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಅಂಡರ್ ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್, ಓಕೆ, ಇಲ್ಲಿ ಎಫಾರೆಸ್ಟೇಷನ್, ವಾಟರ್ ಕನ್ಸರ್ವೇಷನ್ನು, ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು ಮ್ಯಾಂಗ್ರೋವ್ ಕನ್ಸರ್ವೇಷನ್. ಈ 4 ಕ್ಷೇತ್ರಗಳಿಗೆ ಹಸಿರು ಸಾಲವನ್ನು ಪಡೆಯಲು ಯೋಗ್ಯವಾಗಿದೆ. ಓಕೆ, ಅದು ಬಿಟ್ಟರೆ ಸ್ಟೆಮ್ಮಿಂಗ್ ವಾಟರ್ ಪೊಲ್ಯೂಷನ್ನು ಈ ಕ್ಷೇತ್ರಕ್ಕೆ ಇದು ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮಿಂದ ಸಾಲ ಸಿಗೋದಿಲ್ಲ. ಸೊ ಹಾಗಾಗಿಬಿಟ್ಟು ಆನ್ಸರ್ ಬಂದ್ಬಿಟ್ಟು ಇಲ್ಲಿ 3, A, B, D ಆ್ಯಂಡ್ E. ಓಕೆ, 91. ಥರ್ಡ್ 92nd ಕ್ವಶನ್. ಪ್ಲಾಸ್ಟಿಕ್ ಕಡಿಮೆಗೊಳಿಸುವ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್. The Global Plastic Treaty involving the at least 175 UN member nations convened in 2024. Okay. Next, the goal is to finalize a legal document by the end of the 2028. C, India in 2022 brought into effect the Plastic Waste Management Amendment rules. Next to D, these rules banned 29 categories of single-use plastics. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಎದಲ್ಲಿ ದ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಇನ್ವಾಲ್ವಿಂಗ್ ಅಟ್ ಲೀಸ್ಟ್ 175 UN ಮೆಂಬರ್ ನೇಷನ್ಸ್ ಅಂತೆ. ಓಕೆ, ಹೌದು. ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿದಲ್ಲಿ ಇನ್ ಆ್ಯಂಡ್ ಅರೌಂಡ್ ಈಗ 175 UN ಮೆಂಬರ್ಸ್ ಇದ್ದಾರೆ. ಸೊ ದೀಸ್ ನೇಷನ್ಸ್ ಏಮ್ಡ್ ಅಟ್ ಎಲಿಮಿನೇಟಿಂಗ್ ಪ್ಲಾಸ್ಟಿಕ್ಸ್, ಅಂದರೆ ಪ್ಲಾಸ್ಟಿಕ್ಕನ್ನು ಎಲಿಮಿನೇಟ್ ಮಾಡೋದೇ ಅವರ ಧ್ಯೇಯ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಎ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಹಾಗಾಗಿಬಿಟ್ಟು ಇಲ್ಲಿ 3 and 4 ಎಲಿಮಿನೇಟ್ ಮಾಡ್ಬೋದು. ಸೊ 1 and 2 ಒಳಗಡೆ ಇದೆ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಡಿ ನೋಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇದು ಬೈ ಡಿಫಾಲ್ಟ್ ರಾಂಗ್ ಆಗಿಬಿಡುತ್ತೆ.
ಇಲ್ಲಿ 29 ಕ್ಯಾಟಗರೀಸ್ ಅಲ್ಲ, ಆ್ಯಕ್ಚುಲಿ 19 ಕ್ಯಾಟಗರೀಸ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕಂತ ಅವರು ಡಿಸೈಡ್ ಮಾಡಿರೋದು. ನೆಕ್ಸ್ಟ್ ಗೋಲ್ ಈಸ್ ಟು ಫೈನಲೈಸ್ ಎ ಲೀಗಲ್ ಡಾಕ್ಯುಮೆಂಟ್ ಬೈ ದಿ ಎಂಡ್ ಆಫ್ ದಿ 2028, ನಾಟ್ ಬೈ 2028, ಇಟ್ ಈಸ್ ಬೈ 2024. ಓಕೆ, ಸೊ ಹಂಗಾಗ್ಬಿಟ್ಟು ಇಲ್ಲಿ ಸರಿಯಾದ ಉತ್ತರ ಬರೀ ಸ್ಟೇಟ್ಮೆಂಟ್ 1, A and B only are correct. Okay, next 93rd question. Which of the following statements are correct about the adjournment motion? ಅಂದರೆ ನಿಲುವಳಿ ಸೂಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಫ್ರೆಂಡ್ಸ್, ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇಟ್ ಮಸ್ಟ್ ಸಪೋರ್ಟೆಡ್ ಬೈ ದಿ ನಾಟ್ ಲೆಸ್ ದೆನ್ 100 ಮೆಂಬರ್ಸ್ ಫಾರ್ ಇಂಟ್ರೊಡಕ್ಷನ್. ಇಟ್ ಶುಡ್ ರೈಸ್ ಎ ಮ್ಯಾಟರ್ ವಿಚ್ ಇಸ್ ಡೆಫಿನೆಟ್, ಅರ್ಜೆಂಟ್ ಆ್ಯಂಡ್ ಪಬ್ಲಿಕ್ ಇಂಪಾರ್ಟೆನ್ಸ್. It should not cover more than one matter, and it should not deal with any matter that is under adjudication by court. ಅಂದರೆ ಇದರ ಮಂಡನೆಗೆ 100ಕ್ಕಿಂತ ಕಡಿಮೆ ಇಲ್ಲದಷ್ಟು ಸದಸ್ಯರು ಬೆಂಬಲಿಸಬೇಕು. ಸೊ ಫ್ರೆಂಡ್ಸ್, ಇದು 100ಕ್ಕಿಂತ ಕಡಿಮೆ ಅಲ್ಲ, ಈ ನಂಬರ್ 50. ಓಕೆ, ಇನ್ಸ್ಟೆಡ್ ಆಫ್ 50 ಅವನು 100 ಕೊಟ್ಟಿದ್ದಾನೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಎ ಏನಾಗುತ್ತೆ, ತಪ್ಪಾಗುತ್ತೆ. ಎ ತಪ್ಪಾದರೆ 1, 3 ಮತ್ತು 2 ಆಪ್ಷನ್ಸ್ ಹೋಗುತ್ತೆ. ಸೊ we left out with only one option, fourth option. B ಮತ್ತು C ಮತ್ತು D ಕರೆಕ್ಟ್ ಆಗಿರುತ್ತೆ. ಸ್ಟಿಲ್ ಕ್ರಾಸ್ ಚೆಕ್ ಮಾಡೋಣ. ಇಟ್ ಶುಡ್ ರೈಸ್ ಎ ಮ್ಯಾಟರ್ ವಿಚ್ ಇಸ್ ಡೆಫಿನೆಟ್, ಅರ್ಜೆಂಟ್ ಆ್ಯಂಡ್ ಪಬ್ಲಿಕ್ ಇಂಪಾರ್ಟೆನ್ಸ್. ಹೌದು. ಸೊ ಇದು ನಿರ್ದಿಷ್ಟ, ತುರ್ತು ಮತ್ತು ಸಾರ್ವಜನಿಕ ಮಹತ್ವದ ಪ್ರಶ್ನೆಯೊಂದನ್ನು ಎತ್ತಬೇಕು. ಓಕೆ, ಇದು ಒಂದಕ್ಕಿಂತ ಹೆಚ್ಚು ವಿಷಯಗಳನ್ನು ಒಳಗೊಂಡಿರುವಂತಿಲ್ಲ. ಅಂದರೆ ಓನ್ಲಿ ಒನ್ ಕ್ವಶನ್ ಅಷ್ಟೇ ಅಲ್ಲಿ ಕವರ್ ಮಾಡಬೇಕು ಅಡ್ಜರ್ನ್ಮೆಂಟ್ ಮೋಷನಲ್ಲಿ. ನೆಕ್ಸ್ಟು, ಇಟ್ ಶುಡ್ ನಾಟ್ ಡೀಲ್ ವಿತ್ ಎನಿ ಮ್ಯಾಟರ್ ದಟ್ ಈಸ್ ಅಂಡರ್ ಅಡ್ಜುಡಿಕೇಶನ್ ಬೈ ಕೋರ್ಟ್. ಹೌದು, ಅಂದರೆ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟಿರುವ ಯಾವುದೋ ವಿಷಯದೊಂದಿಗೆ ಆ ಮೂಮೆಂಟಲ್ಲಿ ಅಡ್ಜರ್ನ್ಮೆಂಟ್ ಮೋಷನಲ್ಲಿ ವ್ಯವಹರಿಸುವಂತಿಲ್ಲ. ಸೊ ಹಂಗಾಗ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ 4, B, C ಆ್ಯಂಡ್ D ಆರ್ ಕರೆಕ್ಟ್. ನೆಕ್ಸ್ಟು, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಅಂದರೆ ಈ ಕೆಳಗೆ ನೀಡಲಾಗಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ? ಗಣರಾಜ್ಯ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಮತ್ತು ಸಾರ್ವಭೌಮತೆ. ಸೊ ಫ್ರೆಂಡ್ಸ್, ಪಾಲಿಟಿ ಬೇಸಿಕ್ ಕ್ವಶನ್ ಇದು. ಇಲ್ಲೇನಾಗುತ್ತೆ, ರಿಪಬ್ಲಿಕ್ ಅಂದರೆ ಗಣರಾಜ್ಯ. ಗಣರಾಜ್ಯ ಅಂತಂದರೆ ರಾಜ್ಯದ ಮುಖ್ಯಸ್ಥನು ಅನುವಂಶೀಯ ಚಕ್ರವರ್ತಿ ಅಲ್ಲ. ಹೌದು, ಅಂದರೆ ಹೆಡ್ ಆಫ್ ಸ್ಟೇಟ್ ಈಸ್ ನಾಟ್ ಎ ಹೆರಿಡೇಟರಿ ಮೊನಾರ್ಕ್. ಇಂಡಿಯಾ ಈಸ್ ಎ ರಿಪಬ್ಲಿಕ್ ಕಂಟ್ರಿ. ಓಕೆ, ಒನ್ ಸೆಕೆಂಡ್. ರಿಪಬ್ಲಿಕನ್ ನೇಷನ್. ಓಕೆ, ಸೊ ಹಿಯರ್ ಹೆಡ್ ಆಫ್ ದಿ ಸ್ಟೇಟ್ ಈಸ್ ನಾಟ್ ಎ ಹೆರಿಡೇಟರಿ ಮೊನಾರ್ಕ್. ಅಂದರೆ ಪ್ರೆಸಿಡೆಂಟ್ ಅನ್ನೋರು ಇಲ್ಲಿ ಯಾರು ಹೆರಿಡೇಟರಿ ಮೊನಾರ್ಕ್ ಆಗಿಲ್ಲ. ಓಕೆ, ಹೆರಿಡೇಟರಿಯಿಂದ ಬರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಯುಲರ್, ಜಾತ್ಯತೀತ. ರಾಜ್ಯವು ಯಾವುದೇ ಧರ್ಮವನ್ನು ಒಂದು ರಾಜ್ಯ ಧರ್ಮವನ್ನಾಗಿ ಗುರುತಿಸಿಲ್ಲ. ಹೌದು, ಇಂಡಿಯಾ ಈಸ್ ಎ ಸೆಕ್ಯುಲರ್ ನೇಷನ್ ಅಲ್ವಾ. ಸೊ ಇಂಡಿಯಾ ಹ್ಯಾಸ್ ನಾಟ್ ರಿಕಗ್ನೈಸ್ಡ್ ಎನಿ ರಿಲಿಜನ್ ಆಸ್ ಎ ಸ್ಟೇಟ್ ರಿಲಿಜನ್ ಅಂತ ಹೇಳಿ. ಅಂದರೆ ಎಲ್ಲ ರಿಲಿಜನ್ಸಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾರೆ ಇಂಡಿಯಾದಲ್ಲಿ. ಸೊ ಹಂಗಾಗ್ಬಿಟ್ಟು ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ. ನೆಕ್ಸ್ಟು ಪ್ರಜಾಸತ್ತಾತ್ಮಕ, ಅಂದರೆ ಸರ್ಕಾರವು ತನ್ನ ಅಧಿಕಾರವನ್ನು ಜನರ ಇಚ್ಛೆಯಂತೆ ಪಡೆಯುತ್ತದೆ. ಹೌದು, ಅಂದರೆ ಜನರು MLA ಮತ್ತು MP ಗಳನ್ನ ವೋಟ್ ಮಾಡಿ ಕಳಿಸ್ತೀವಿ ನಾವು. ಓಕೆ, ಸೊ ಇಲ್ಲಿ ಡೆಮೋಕ್ರೆಟಿಕ್ ನೇಷನ್ ಬಂದ್ಬಿಟ್ಟು ಗೌರ್ಮೆಂಟ್ ಗೆಟ್ಸ್ ಇಟ್ಸ್ ಅಥಾರಿಟಿ ಫ್ರಮ್ ದ ವಿಲ್ ಆಫ್ ದಿ ಪೀಪಲ್. ಸೊ ಜನರ ವಿಲ್ ಹೆಂಗಿರುತ್ತೆ ಹಾಗೆ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ನೆಕ್ಸ್ಟು ಸಾರ್ವಭೌಮ. ರಾಜ್ಯವು ಆಂತರಿಕವಾಗಿ ಶ್ರೇಷ್ಠವಾಗಿರುತ್ತದೆ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿರುತ್ತದೆ. ಅಂದರೆ ಸವರಿನ್ ನೇಷನ್ ಆದಾಗ ಸ್ಟೇಟ್ ಈಸ್ ಇಂಟರ್ನಲಿ ಸುಪ್ರೀಮ್ ಆ್ಯಂಡ್ ಎಕ್ಸ್ಟರ್ನಲಿ ಇಂಡಿಪೆಂಡೆಂಟ್. ಅಂದರೆ ಯಾವುದೇ ಇಂಟರ್ನಲ್ ಡಿಸಿಷನ್ ತೊಗೋಬೇಕಾದ್ರೆ ಯಾವುದೇ ಹೊರಗಿನ ನೇಷನಿಂದ ನಾವು ಪರ್ಮಿಷನ್ ತೊಗೋಬೇಕಾಗಿಲ್ಲ. ಸೊ ಅದಕ್ಕೆ ನಾವು ಸವರಿನ್ ಅಂತ ಕರಿತೀವಿ, ಸವರಿನ್ ನೇಷನ್ ಅಂತ ಕರಿತೀವಿ. ಸೊ ಹಂಗಾಗ್ಬಿಟ್ಟು ಫ್ರೆಂಡ್ಸ್, ಇಲ್ಲಿ ಆನ್ಸರ್ ಬಂದ್ಬಿಟ್ಟು 94 A, ಆಪ್ಷನ್ A. A1, B2, C3 ಆ್ಯಂಡ್ D4. ನೆಕ್ಸ್ಟ್ ಕ್ವಶನ್, 95th ಕ್ವಶನ್. Which of the following are the duties of Prime Minister under Article 78? Okay. ಸೊ ಇಲ್ಲೇನು ಕೊಟ್ಟಿದ್ದಾರೆ, 78ನೇ ವಿಧಿಯ ಅಡಿಯಲ್ಲಿ ಕೆಳಗಿನ ಯಾವ ಪ್ರಧಾನಮಂತ್ರಿಯ ಕರ್ತವ್ಯಗಳಾಗಿದೆ. ಓಕೆ, ಸೊ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾನೆ? ಮಂತ್ರಿಮಂಡಲದ ಎಲ್ಲ ನಿರ್ಣಯಗಳನ್ನು ರಾಜ್ಯಾಧ್ಯಕ್ಷರಿಗೆ ತಿಳಿಸುವುದು. ಹೌದು, ಎಲ್ಲ ನಿರ್ಣಯಗಳನ್ನು ಫಸ್ಟು ರಾಜ್ಯಾಧ್ಯಕ್ಷರಿಗೆ ಅಂದರೆ ಪ್ರೆಸಿಡೆಂಟಿಗೆ ತಿಳಿಸ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಾಜ್ಯ ಪುನರ್ರಚನೆಗೆ ಸಂಬಂಧಿಸಿದ ಮಸೂದೆಯಲ್ಲಿ ಸಂಸತ್ತಿನಲ್ಲಿ ಮಂಡಿಸುವುದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರ ಪೂರ್ವ ಮಂಜೂರಾತಿ ಪಡೆಯಬೇಕು. ಅಂಡರ್ 78, ಆರ್ಟಿಕಲ್ 78 ಅಂಡರ್ ಅವರು
ಪ್ರಿಯರ್ ರೆಕಮೆಂಡೇಶನ್ ಅಂದರೆ ಪ್ರಿಯರ್ ಪ್ರೆಸಿಡೆನ್ಷಿಯಲ್ ಸ್ಯಾಂಕ್ಷನನ್ನು ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಶಾಸನೀಯ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಾಧ್ಯಕ್ಷರು ಕೇಳಬಹುದಾದ ಮಾಹಿತಿ ಒದಗಿಸಬೇಕು. ಓಕೆ, ಟು ಫರ್ನಿಶ್ ಸಚ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಪ್ರಪೋಸಲ್ಸ್ ಫಾರ್ ಲೆಜಿಸ್ಲೇಷನ್ ಆಸ್ ಪ್ರೆಸಿಡೆಂಟ್ ಮೇ ಕಾಲ್ ಫಾರ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ದ ಪ್ರೆಸಿಡೆಂಟ್ so requires to submit for consideration of the council of ministers any matter on which a decision has to be taken by minister but which has not considered by the council of ministers beforehand. ಅಂದರೆ ರಾಷ್ಟ್ರಾಧ್ಯಕ್ಷರಿಗೆ ಅಗತ್ಯವೆನಿಸಿದರೆ ಮಂತ್ರಿಯೊಬ್ಬನು ಯಾವುದೇ ವಿಷಯದ ಮೇಲೆ ತೆಗೆದುಕೊಂಡ ನಿರ್ಣಯವನ್ನು ಅದು ಮುಂಚಿತವಾಗಿ ಮಂತ್ರಿಮಂಡಲದಿಂದ ಪರಿಗಣಿಸಲ್ಪಟ್ಟಿದ್ದರೆ ಪಟ್ಟಿಲ್ಲದಿದ್ದರೆ ಅಂತಹ ವಿಷಯವನ್ನು ಮಂತ್ರಿಮಂಡಲದ ಪರಿಗಣನೆಗೆ ಸಲ್ಲಿಸುವುದು. ಓಕೆ, ಸೊ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಫ್ರೆಂಡ್ಸ್, ಇಲ್ಲೇನಿದೆ ಅಲ್ಲ, ಟು ಟೇಕ್ ಅ ಪ್ರಿಯರ್ ಪ್ರೆಸಿಡೆನ್ಷಿಯಲ್ ಸ್ಯಾಂಕ್ಷನ್ ಅಂತ ಹೇಳಿ, ಸೊ ಇದು ತಪ್ಪಾಗಿದೆ ಸ್ಟೇಟ್ಮೆಂಟು. ಸೊ ಹಾಗಾಗಿ ಬಿ ಸ್ಟೇಟ್ಮೆಂಟ್ ಹೋಗುತ್ತೆ. ಒಂದರಲ್ಲಿ ಮತ್ತು ಮೂರಲ್ಲಿ ಹೋಗುತ್ತೆ. ಎ ಮತ್ತು ಸಿ ಕಾಮನ್ ಆಗಿದೆ. ಡಿ ನೋಡಿದಾಗ ಡಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಸೊ ಹಾಗಾಗಿ 95th ಆನ್ಸರ್ ಬಿ, ಎ, ಸಿ ಆ್ಯಂಡ್ ಡಿ. ಓಕೆ, ಅಂದರೆ ಇಲ್ಲಿ ಪ್ರಿಯರ್ ಪ್ರೆಸಿಡೆನ್ಷಿಯಲ್ ಸ್ಯಾಂಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಅಂದರೆ ರಾಷ್ಟ್ರಾಧ್ಯಕ್ಷರ ಪೂರ್ವ ಮಂಜೂರಾತಿ ಪಡೆಯುವ ಅವಶ್ಯಕತೆ ಇಲ್ಲ ರಾಜ್ಯ ಪುನರ್ರಚನೆಗೆ ಸಂಬಂಧಿಸಿದಂತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2. 96 ಕ್ವಶನ್ನು. ಭಾರತದ ಒಕ್ಕೂಟವು ಉಪವಾದಾತ್ಮಕ ಲಕ್ಷಣಗಳೊಂದಿಗೆ ಒಕ್ಕೂಟ ರಾಜ್ಯಕ್ಕಿಂತ ಹೆಚ್ಚಾಗಿ ಉಪ ಒಕ್ಕೂಟ ಲಕ್ಷಣಗಳೊಂದಿಗೆ ಏಕಾತ್ಮಕ ರಾಜ್ಯವಾಗಿದೆ ಎಂದು ಹೇಳಿದವರು ಯಾರು? ಹೂ ಸೆಡ್ ಇಂಡಿಯನ್ ಯೂನಿಯನ್ ಈಸ್ ಎ ಯೂನಿಟರಿ ಸ್ಟೇಟ್ ವಿತ್ ಸಬ್ಸಿಡರಿ ಫೆಡರಲ್ ಫೀಚರ್ಸ್ ರಾದರ್ ದೆನ್ ಎ ಫೆಡರಲ್ ಸ್ಟೇಟ್ ವಿತ್ ಸಬ್ಸಿಡರಿ ಯೂನಿಯನ್ ಫೀಚರ್ಸ್ ಅಂತ ಹೇಳಿ. ಸೊ ಇದನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾರಿಸ್ ಜೋನ್ಸ್, ಕೆ ಸಿ ವೇರ್ ಆ್ಯಂಡ್ ಐವರ್ ಜೆನ್ನಿಂಗ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಇದನ್ನು ಹೇಳಿದವರು ಕೆ ಸಿ ವೇರ್ ಅಂತ ಹೇಳಿ. ನೆಕ್ಸ್ಟ್ ಕ್ವಶನು. ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಯ ಸಂಖ್ಯೆ ಮತ್ತು ಮಂತ್ರಿಗಳ ಒಟ್ಟು ಸಂಖ್ಯೆಯು ಜನತಾ ಸದನದ ಸದಸ್ಯರ ಒಟ್ಟು ಸಂಖ್ಯೆಯ ಪ್ರತಿಶತ 15% ಮೀರುವಂತಿಲ್ಲ. ಓಕೆ, ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅಂದರೆ ದ ಟೋಟಲ್ ನಂಬರ್ ಆಫ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಇನ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶಾಲ್ ನಾಟ್ ಎಕ್ಸಿಡ್ 15% ಆಫ್ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಆಫ್ ದಿ ಹೌಸ್ ಆಫ್ ಪೀಪಲ್ ಅಂತ ಹೇಳಿ. ಚೂಸ್ ದ ಕರೆಕ್ಟ್ ಆನ್ಸರ್. ಓಕೆ, with respect to above statements. So friends, ಇಲ್ಲಿ 91st Amendment Act, Constitutional Amendment Act, 42nd, 44th ಮತ್ತು 92nd Constitutional Amendment Act ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ 1. ಅಂದರೆ ಇಟ್ ವಾಸ್ ಇನ್ಸರ್ಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೈ 91st Constitutional Amendment Act. ಅಂದರೆ ಇದನ್ನು 91ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಿಂದ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ಯಾವುದನ್ನ? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಒಳಗೊಂಡಂತೆ ಜನತಾ ಸದಸ್ಯರ ಒಟ್ಟು ಸಂಖ್ಯೆ ಪ್ರತಿಶತ 15% ಮೀರುವಂತಿಲ್ಲ ಅನ್ನೋದು 91st Amendment Actಲ್ಲಿ ತೊಗೊಂಬಂದರು. ಸೊ ಇದು 91st Amendment Act ಸೇಲಿಯಂಟ್ ಫೀಚರ್ಸ್ ಏನಂದ್ರೆ, ಮೆಂಬರ್ಸ್ ಆರ್ ಬ್ಯಾರ್ಡ್ ಅಂಡರ್ ಆಂಟಿ ಡಿಫೆಕ್ಷನ್ ಫ್ರಮ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಶಾಲ್ ಬಿ ಬ್ಯಾರ್ಡ್ ಫ್ರಮ್ ಸರ್ವಿಂಗ್ ಆಸ್ ಎ ಮಿನಿಸ್ಟರ್. ಓಕೆ, ಸೊ the total number of ministers including chief minister in the council of minister shall not exceed 15% ಅಂತ ಹೇಳಿ. ಅಂದರೆ ಸಪೋಸ್ ಯಾವುದಾದ್ರೂ ಒಬ್ಬ ಮೆಂಬರ್ ಬೀಟ್ ಲೋಕಸಭಾ ಆಗಿರ್ಬೋದು ಅಥವಾ ರಾಜ್ಯಸಭಾ ಮೆಂಬರ್ ಆಗಿರ್ಬೋದು, ಆ್ಯಂಟಿ ಡಿಫೆಕ್ಷನ್ ಲಾ ಅಂಡರ್ ಏನಾದರೂ ಅವರು ಡಿಸ್ಕ್ವಾಲಿಫೈ ಆದರೆ ಸೊ ಅವರು ಮಿನಿಸ್ಟರ್ ಆಗಲಿಕ್ಕೂ ಅನರ್ಹರಾಗಿರ್ತಾರೆ. ಸೊ ಅದು 91st Amendment Actಲ್ಲಿ ಅಲಾಂಗ್ ವಿತ್ ದಿಸ್ ಥಿಂಗ್ 15% ಅಪ್ಪರ್ ಲಿಮಿಟ್ ಕೊಟ್ಟಿದ್ದಾನಲ್ಲ ಅದ್ರ ಜೊತೆ ಹೇಳಿದ್ದು. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್. ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸರ್ಕಮ್ಸ್ಟೆನ್ಸಸ್ ಆಂಟಿ ಡಿಫೆಕ್ಷನ್ ಲಾ ಡಸ್ ನಾಟ್ ಅಪ್ಲೈ ಟು ದಿ ಮೆಂಬರ್ ಆಫ್ ಪಾರ್ಲಿಮೆಂಟ್? ಅಂದರೆ ಕೆಳಗಿನ ಯಾವ ಸಂದರ್ಭದಲ್ಲಿ ಸಂಸತ್ ಸದಸ್ಯನೊಬ್ಬನಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯು ಅನ್ವಯಿಸುವುದಿಲ್ಲ? ಸೊ ಇಲ್ಲೇನು ಕೊಟ್ಟಿದ್ದಾರೆ? ಇಫ್ ಎ ನಾಮಿನೇಟೆಡ್ ಮೆಂಬರ್ ಆಫ್ ಎ ಹೌಸ್ ಜಾಯಿನ್ಸ್ ಪೊಲಿಟಿಕಲ್ ಪಾರ್ಟಿ ಆಫ್ಟರ್ 6 months ಅಂತ ಹೇಳಿದ್ದಾರೆ. ನೆಕ್ಸ್ಟು ಅಂದರೆ ಒಬ್ಬ ನಾಮಿನೇಟೆಡ್ ಮೆಂಬರು 6 ತಿಂಗಳಾದಮೇಲೆ ಪೊಲಿಟಿಕಲ್ ಪಾರ್ಟಿ ಜಾಯಿನ್ ಆದರೆ ಅಂತ ಕೇಳ್ತಾ ಇದ್ದಾರೆ. ಅವಾಗ ಅವನಿಗೆ ಆ್ಯಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಇದು ಫಸ್ಟ್ ಒನ್ ರಾಂಗು. ಇಫ್ ಹಿ ಆರ್ ಶಿ ಅಬ್ಸ್ಟೇನ್ಸ್ ಫ್ರಮ್ ವೋಟಿಂಗ್ ಇನ್ ದಿ ಹೌಸ್ ಕಾಂಟ್ರರಿ ಟು ದಿ ಡೈರೆಕ್ಷನ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ.
ಸೊ ಅಂದರೆ ಅವನು ಅಥವಾ ಅವಳು ರಾಜಕೀಯ ಪಕ್ಷವೊಂದರ ನಿರ್ದೇಶನಕ್ಕೆ ವಿರುದ್ಧವಾಗಿ ಸದನದಲ್ಲಿ ಮತದಾನದಿಂದ ದೂರ ಉಳಿದಾಗ ಸೊ ಅವರಿಗೂ ಆಂಟಿ ಡಿಫೆಕ್ಷನ್ ಲಾ ಆಗುತ್ತೆ. ಓಕೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುತ್ತದೆ. ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟನ್ನು ರಾಂಗು. ಥರ್ಡ್ ಸ್ಟೇಟ್ಮೆಂಟು, ಇಫ್ ಆ್ಯನ್ ಇಂಡಿಪೆಂಡೆಂಟ್ ಮೆಂಬರ್ ಜಾಯಿನ್ಸ್ ಎ ಪೊಲಿಟಿಕಲ್ ಪಾರ್ಟಿ ಆಫ್ಟರ್ ಎಲೆಕ್ಷನ್, ಅಂದರೆ ಸ್ವತಂತ್ರ ಸದಸ್ಯನೊಬ್ಬ ಅಥವಾ ಒಬ್ಬಳು ಚುನಾವಣೆಯ ನಂತರ ರಾಜಕೀಯ ಪಕ್ಷವೊಂದಕ್ಕೆ ಸೇರಿದರೆ ಅವಾಗೂ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುತ್ತೆ. ಓಕೆ, ಬಟ್ ಫೋರ್ತ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾನೆ, ಇಫ್ ಹಿ ಆರ್ ಶಿ ಗೋಸ್ ಔಟ್ ಆಫ್ ಹೀಸ್ ಆರ್ ಹರ್ ಪಾರ್ಟಿ ಆಸ್ ಎ ರಿಸಲ್ಟ್ ಆಫ್ ಮರ್ಜರ್ ಆಫ್ ಪಾರ್ಟಿ ವಿತ್ ಅನದರ್ ಪಾರ್ಟಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಪಾರ್ಟಿ ಇದೆ, ಸೊ ಆ ಪಾರ್ಟಿ ಎಕ್ಸ್ ಪಾರ್ಟಿ ವೈ ಪಾರ್ಟಿ ಜೊತೆ ಮರ್ಜ್ ಆದರೆ ಅವಾಗ ಅವರಿಗೆ ಆಂಟಿ ಡಿಫೆಕ್ಷನ್ ಲಾ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. ಓಕೆ, ನೆಕ್ಸ್ಟ್ ಕ್ವಶನ್, ರಾಜ್ಯವೊಂದರ ಮುಖ್ಯಮಂತ್ರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅವರೇನಾಗಿರ್ತಾರೆ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪದನಿಮಿತ್ತ ಅಧ್ಯಕ್ಷರು ಆಗಿರ್ತಾರ, ಅವರು ವಿಧಿಬದ್ಧ ಕಾರ್ಯನಿರ್ವಾಹಕರಾಗಿರ್ತಾರ, ಅಂದರೆ ಈಸ್ ಎ ಡಿ ಜ್ಯೂರಿ ಎಕ್ಸಿಕ್ಯೂಟಿವ್ ಅಂತ ಹೇಳಿ, ಅವರು ರಾಜ್ಯ ಯೋಜನಾ ಮಂಡಳಿಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರ, ಅಥವಾ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರಬೇಕು. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾನೆ. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ತಪ್ಪಾಗಿರೋದು ಯಾವುದಂತ ಕೇಳಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ತಪ್ಪಾಗಿರೋದು ಅಂತಂದರೆ ಡಿ, ಹಿ ಮಸ್ಟ್ ಬಿ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂದು, ಅಂದರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರಲೇಬೇಕು ಅಂತ ಹೇಳ್ತಿದ್ದಾರೆ. ಆ ಥರ ಏನಿಲ್ಲ. ಸೊ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಸೊ ಅವರು ವಿಧಾನಸಭಾ ಮೆಂಬರ್ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ತಿನ ಮೆಂಬರ್ ಆಗಿರ್ಬೋದು, ಅವರು ಯಾವ ಮೆಂಬರ್ ಆಗಿದ್ರು, ಯಾವ ಹೌಸಿನ ಮೆಂಬರ್ ಆಗಿದ್ರು ಅವರು ಸೇಮ್ ಆಗಲಿಕ್ಕೆ ಅರ್ಹರಾಗಿರ್ತಾರೆ. ಸೊ ಹಂಗಾಗಿಬಿಟ್ಟು ಡಿ ಓನ್ಲಿ ಈಸ್ ಅ ರೈಟ್ ಆನ್ಸರ್, ಅಂದರೆ ಡಿ ಓನ್ಲಿ ರಾಂಗ್ ಆಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಅವರು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿರ್ತಾರೆ. ಮತ್ತು ಇಲ್ಲಿ ಡಿ ಜ್ಯೂರಿ ಎಕ್ಸಿಕ್ಯೂಟಿವ್. ಓಕೆ, ಡಿ ಫ್ಯಾಕ್ಟೋ ಅಂತಂದರೆ ಯಾರು ಬರ್ತಾರೆ, ಗವರ್ನರ್ಸ್ ಬರ್ತಾರೆ. ಓಕೆ, ಸ್ಟೇಟಲ್ಲಿ ಡಿ ಜ್ಯೂರಿ ಎಕ್ಸಿಕ್ಯೂಟಿವ್ ಅಂತಂದರೆ ಚೀಫ್ ಮಿನಿಸ್ಟರ್ ಬರ್ತಾರೆ. ನೆಕ್ಸ್ಟು ಈಸ್ ಎಕ್ಸ್ ಆಫಿಷಿಯಲ್ ಚೇರ್ಮನ್ ಆಫ್ ಸ್ಟೇಟ್ ಪ್ಲಾನಿಂಗ್ ಬೋರ್ಡ್. ಓಕೆ, ಅವರು ಎಕ್ಸ್ ಆಫಿಷಿಯಲ್ ಚೇರ್ಮನ್ ಆಗಿರ್ತಾರೆ ಇದರದ್ದು. ಹಾಗಾಗಿಬಿಟ್ಟು ಸ್ಟೇಟ್ಮೆಂಟ್ 4 ಇಸ್ ಅ ರೈಟ್ ಆನ್ಸರ್. ಕೆಳಗಿನ ಉಪಬಂಧಗಳನ್ನು ಪರಿಗಣಿಸಿ. ಎಲ್ಲ ಕೆಲಸಗಾರರಿಗೆ ಜೀವನ ನಿರ್ವಹಣಾ ಕೂಲಿಯನ್ನು ದೊರಕಿಸಿಕೊಡುವುದು, ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸುವುದು, ಧಾರ್ಮಿಕ ವಿದ್ಯಮಾನಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು. ಅಂದರೆ ಈ ಮೇಲಿನ ಉಪಬಂಧಗಳಲ್ಲಿ ನ್ಯಾಯರಕ್ಷಿತವಾದುಗಳು ಯಾವುವು, ಅಂದರೆ ನ್ಯಾಯರಕ್ಷಿತವಾದವುಗಳು ಅಲ್ಲದಿರುವುದು ಯಾವುದಂತ ಕೇಳ್ತಿದ್ದಾರೆ. ಓಕೆ, ಸೊ ಅಂದರೆ ಟು ಸೆಕ್ಯೂರ್ ಅ ಲಿವಿಂಗ್ ವೇಜ್ ಫಾರ್ ಆಲ್ ವರ್ಕರ್ಸ್, ಟು ಪ್ರಮೋಟ್ ಎ ವೆಲ್ಫೇರ್ ಆಫ್ ಪೀಪಲ್, ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್, ಟು ಅಪೋಲ್ಡ್ ಪ್ರೊಟೆಕ್ಟ್ ದ ಸವರ್ನಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಸೊ ಫ್ರೆಂಡ್ಸ್ ಇಲ್ಲಿ ನಾನ್ ಜಸ್ಟಿಸಿಬಲ್ ಅಂದರೆ ಯಾವುದನ್ನು ಜಸ್ಟಿಸ್ ಕೊಡ್ಲಿಕ್ಕೆ ಆಗಂಗಿಲ್ಲ ಕೋರ್ಟಿಂದ. ಅಂದರೆ ನೋಡಿ, ಇಲ್ಲಿ ಜಸ್ಟಿಸ್ ಕೊಡೋಕ್ಕಾಗುವಂಥದ್ದು ಅಂತಂದರೆ ಯಾವುದು, ಫಂಡಮೆಂಟಲ್ ರೈಟ್ಸು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದು ಫಂಡಮೆಂಟಲ್ ರೈಟ್ ಇದೆ, ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತ ಹೇಳಿ. ಸೊ ಹಂಗಾಗಿಬಿಟ್ಟು ಇಲ್ಲಿ ಸಿ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸೊ ಇಲ್ಲಿ ನೀವು ಸಿ ಸ್ಟೇಟ್ಮೆಂಟ್ ತೆಗೆದ್ರೆ ವಿಲ್ ಲೆಫ್ಟ್ ಔಟ್ ವಿತ್ ಓನ್ಲಿ 4th ಆನ್ಸರ್, ಎ, ಬಿ ಆ್ಯಂಡ್ ಡಿ ಓನ್ಲಿ. ಅಂದರೆ ಇದು ಟು ಸೆಕ್ಯೂರ್ ಲಿವಿಂಗ್ ವೇಜ್ ಫಾರ್ ಆಲ್ ವರ್ಕರ್ಸ್, ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ಪೀಪಲ್, ಮತ್ತು ಟು ಅಪೋಲ್ಡ್ ಪ್ರೊಟೆಕ್ಟ್ ದ ಸವರ್ನಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಇವೆರಡು ಏನಾಗುತ್ತೆ, DPSP ಆಗುತ್ತೆ, ರಾಜ್ಯ ನಿರ್ದೇಶಕ ತತ್ವಗಳಾಗ್ತವೆ. ಮತ್ತು ಇಲ್ಲಿ ಡಿ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು ಫಂಡಮೆಂಟಲ್ ಡ್ಯೂಟೀಸ್ ಆಗುತ್ತೆ, ಟು ಅಪ್ಹೋಲ್ಡ್ ಪ್ರೊಟೆಕ್ಟ್ ಸವರ್ನಿಟಿ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಸೊ ಅಲ್ಟಿಮೇಟ್ ಆಗಿ ಇಲ್ಲಿ ಸರಿಯಾದ ಉತ್ತರ ಡಿ. ಓಕೆ, 4th ಒನ್. ಸೊ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು PSI 402 ಕ್ವಶನ್ಸನ್ನ ನೀಟಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ CSAT ಸೆಕ್ಷನನ್ನು ನಾನು ಸಪ್ರೇಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸೊ ದ್ಯಾಟ್ ಅವರು ಹೊಸ ವಿಡಿಯೋಸ್ ಬಿಟ್ಟಾಗ ಅವರಿಗೆ ನೋಟಿಫೈ ಆಗುತ್ತೆ. ಓಕೆ, ಸೊ ಧನ್ಯವಾದಗಳು.